ಇನ್ನು ದಸರಾ ಉದ್ಘಾಟನೆ ಲೇಖಕಿ ಹಾಗೂ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರದಲ್ಲಿ ರಾಜಕೀಯ ಕಿತ್ತಾಟ ಮುಂದುವರಿತಾ ಇದೆ. ಬಿಜೆಪಿಗರ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ಆಸ್ತಿ ಅಲ್ಲ, ಇನ್ಯಾರ್ದ ಆಸ್ತಿ? ದಸರಾ ಹಬ್ಬವಲ್ಲ, ಅದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆ. ಅಯೋಧ್ಯೆಗೆ ಮುಸ್ಲಿಮರು ಹೋಗಬಾರದು ಅಂತ ಯಾಕೆ ಆದೇಶ ಹೊರಡಿಸಿಲ್ಲ, ಯಾಕೆ ಹೊರಡಿಸಬೇಕು ಅಂತ. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದು ಚಾಮುಂಡಿ ಬೆಟ್ಟ ಪಕ್ಕಾ ಹಿಂದೂ ಸ್ವತ್ತು, ಮುಸ್ಲಿಮರ ಸ್ವತ್ತಲ್ಲ, ಮುಟ್ಟಿದರೆ ದಂಗೆ ಆಗತ್ತೆ ಹುಷಾರ್ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಲವರೆಲ್ಲ ಮಾತನಾಡಿದ್ದಾರೆ, ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಇಟ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ, ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಈಗ ಕನ್ನಡ ಭಾಷೆ ಆ ಹೆಣ್ಮಗಳು ಬರೋದಪ್ಪ, ನೀವ್ ಯಾಕೆ ಬರೀತಾ ಇದ್ದೀರಾ ಅಂತ ಕ್ವಶನ್ ಮಾಡಲಿಲ್ಲ. ದಸರಾ ಇಸ್ ನಾಟ್ ಎ ಧಾರ್ಮಿಕ ಆಚರಣೆ, ಇದು ಸಾಂಸ್ಕೃತಿಕ ಆಚರಣೆ. ಇಟ್ ಇಸ್ ಎ ಕಲ್ಚರ್. ಪಕ್ಕಾ ಹಿಂದೂಗಳ ಸ್ವತ್ತು, ಮುಸಲ್ಮಾನರ ಸ್ವತ್ತಲ್ಲ. ಇಂಥ 100 ಡಿ ಕೆ ಶಿವಕುಮಾರ್ ಬಂದ್ರು ಅದನ್ನ ಮಾಡಕ್ಕಾಗಲ್ಲ. ಅದಿರ್ಬೋದು, ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ, ಇವೆಲ್ಲನೂ ಕೂಡ ಹಿಂದೂಗಳ ಸ್ವತ್ತು. ಅದನ್ನು ಮುಟ್ಟಿದ್ರೆ ದಂಗೆ ಆಗೋಗ್ತದೆ, ಹುಷಾರ್. ಯಾರೋ ಮುಸಲ್ಮಾನರು ಕೆಲವ್ರಿಗೆ ಏನಾಗಿದೆ, ಬರೀ ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ. ಅದನ್ನ ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಾಡ ಹಬ್ಬ ದಸರಾ ಇದು ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸುವಂತ, ಪೂಜಿಸುವಂತ ಒಂದು ನಮ್ಮ ಸಂಸ್ಕೃತಿ. ವಿಗ್ರಹ ಪೂಜೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದ್ರೆ, ಅದನ್ನ ಅವ್ರು ಒಪ್ಕೊಳ್ತಾರೆ ಅಂತಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಈ ವಿವಾದವನ್ನ ಸರ್ಕಾರವೇ ಮೈ ಮೇಲೆ ಎಳ್ಕೊಂಡಿದ್ದು. ಪ್ರತಿ ಬಾರಿ ಹಿಂದೂಗಳನ್ನ ಅವಮಾನಿಸಬೇಕು, ನಮ್ಮ ಸಾಂಸ್ಕೃತಿಕ ಉತ್ಸವಗಳ ಮೇಲೆ, ಭಾವನೆಗಳ ಮೇಲೆ ಧಕ್ಕೆಯನ್ನು ತರಬೇಕು ಅನ್ನುವಂಥದ್ದೇ. ಈಗ ಅವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಅವ್ರು ಬರೋದೇ ಇಲ್ಲ. ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ, ಉದ್ಘಾಟನೆಗೆ ಕರ್ಕೊಂಬರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಿಮ್ಗೆ ಕೊಟ್ಟಿದೆ, ಅದನ್ನು ನೀವು ಮಾಡಬೇಕು ಅಂತೇಳಿ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ. ಅದರಿಂದ ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ. ಕರ್ನಾಟಕ ಸರ್ಕಾರವು ಉದ್ಘಾಟನೆಯ ಸಲುವಾಗಿ ಸ್ವಾಗತಿಸಿದ್ದಾರೆ. ನನ್ನ ಅನಂತ ಅನಂತ ಧನ್ಯವಾದಗಳು. ಯದುವೀರ್ ಅಂತಹವರ ಸಂತತಿ ಜಾಸ್ತಿ ಆಗಲಿ ಅಂತ ಅಪೇಕ್ಷೆ ಪಡ್ತೀನಿ. ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನ ಕೊಡಬೇಕು? ಆದರೆ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸಿ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಅವ್ರ ಸಂತತಿ ಜಾಸ್ತಿ ಆಗುತ್ತೋ ಆಗ್ಲಿ ಅನ್ನುವಂಥದ್ದು ಬೇರೆ ವಿಚಾರ. ಬಟ್ ಇಲ್ಲಿರುವಂಥದ್ದು ಮೂರ್ತಿ ಪೂಜಕರ ಅಲ್ಲ, ಇರುವಂಥದ್ದು ಅಷ್ಟೇ. ಮುಸ್ಲಿಮರು ಮೂರ್ತಿ ಪೂಜಕರ ಆರಾಧಕರಲ್ಲ. ನೀವು ಹೇಗೆ ಚಾಮುಂಡೇಶ್ವರಿಯ ಪೂಜೆಯನ್ನು ನೆರವೇರಿಸ್ತೀರಾ ಅನ್ನುವಂಥದ್ದು ಅಷ್ಟೇ ಇರುವಂಥದ್ದಲ್ಲ ಪ್ರಶ್ನೆ. ಅದು ನೀವು ನಂಬುವಂಥದ್ದಾದರೆ ಸ್ವಾಗತ ಇದೆ ಅದರಲ್ಲಿ. ನಂಬದೇನೆ ಒಳಗಡೆಗೆ ನಾವು ಬೇರೆ ಇದ್ದೀವಿ, ಹೊರಗಡೆಗೆ ಮಾತ್ರ ತೋರಿಕೆ ಬೇರೆ ಅಂತಂದಾಗ ಅದು ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಭುವನೇಶ್ವರಿ ಪರಿಕಲ್ಪನೆ ಬೇರೆ. ಅಂದರೆ ಕರ್ನಾಟಕದ ನಾವು ಏನು ಕರಿತೀವಿ ಕರ್ನಾಟಕ ಮಾತೆಯನ್ನ, ಭುವನೇಶ್ವರಿಯ ಪರಿಕಲ್ಪನೆ ಬೇರೆ, ಅದರ ಜೊತೆಗೆ ಚಾಮುಂಡೇಶ್ವರಿಯ ಪರಿಕಲ್ಪನೆ ಬೇರೆ. ಯಾಕೆ ಅಂತಂದ್ರೆ ಪೀಠಗಳಲ್ಲಿ ಒಂದು ಚಾಮುಂಡೇಶ್ವರಿ, ಪಾರ್ವತಿ ದೇವಿಯ ಅಷ್ಟಪೀಠಗಳಲ್ಲಿ ಒಂದು ಚಾಮುಂಡೇಶ್ವರಿ ಇರ್ತಾರೆ. ಅದನ್ನು ಧಾರ್ಮಿಕ ಸ್ವತ್ತು ಅಲ್ಲದೆ ಇನ್ನೇನಂತ ಕರಿಬೇಕು ಮಾನೇಡಿ ಕೆ ಶಿವಕುಮಾರ್ ಅವರೇ? ಸಾಂಸ್ಕೃತಿಕ ಆಚರಣೆ ಅಂತಾರೆ. ಹೆಂಗ್ ಕರಿತೀವಿ? ಪೂಜೆ ಆಗೋದು ಏನಲ್ಲಿ?